ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇದು 137ನೇ ದಿನದ ವ್ಲಾಗು, ಅಂದರೆ ಮಂಗಳವಾರದ ವ್ಲಾಗು. ಸೊ ಎಲ್ಲರಿಗೂ ಪ್ರಿವಿಯಸ್ ವಿಡಿಯೋ ಅಂದರೆ ಸೋಮವಾರದ ವ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ, ನಾನು ಹೂವು ಹಾಕಿದ್ದೀನಲ್ವ. ಸೊ ಹಾಗಾಗಿ ನನಗೆ ಹೋಟೆಲ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ. ಸೊ ಆಚೆ ಹೋಗಿ ಟೊಮೆಟೊ ಪುದೀನ ಪಲಾವ್ಗೆ ರುಬ್ಬಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಟೊಮೆಟೊನ ರುಬ್ಕೊಂಬಿಟ್ಟೆ. ಸರಿ, ಟೊಮೆಟೊ ಬಾತ್ ಮಾಡಿದ್ದು ಇಲ್ಲೇ ರುಬ್ಕೊಂಬಿಟ್ಟೆ. ಸೊ ಸಿಕ್ಕಾಪಟ್ಟೆ ಎದ್ದು ಮೇಲೆ ಎದ್ದು ಕೆಲಸ ಮಾಡಿ ಕೆಲಸ ಮಾಡೋಷ್ರೊಳಗಾಗಿ ಸಿಕ್ಕಾಪಟ್ಟೆ ಬೆನ್ನು ಬರುತ್ತೆ. ಆಗ್ತಾ ಇಲ್ಲ ಅಂದ್ರೆ ನಾನು ಒಂಚೂರು ಚೇತರಿಸ್ಕೊಳ್ಳೋದಕ್ಕೂ ಟೈಮ್ ಸಿಕ್ಕೋದಿಲ್ಲ ನನಗೆ. ಸೊ ಅಷ್ಟು ಫಾಸ್ಟಾಗಿ ಕೆಲಸ ಮಾಡಬೇಕು. ಇನ್ನು ಸೋಯಾಬೀನ್ ನೆನೆಸಿದ್ದೆ, ಅದ್ರ ಜೊತೆಗೆ ಸ್ವಲ್ಪ ಕಾಳು ಕೂಡ ಹಾಕಿಬಿಟ್ಟು ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ, ಯಾಕಂದರೆ ಟೈಮ್ ಇಲ್ಲದೆ ಇರೋ ಟೈಮಲ್ಲಿ ಕೂಡ ಯಾವುದೋ ಒಂದು ಗ್ಯಾಪಲ್ಲಿ ವೀಡಿಯೋಸ್ ಮಾಡಿಕೊಂಡು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಮತ್ತೆ ನಾನು ಆ ಕೆಲಸನ ಸ್ಟಾರ್ಟ್ ಮಾಡಬೇಕು ಅಂದರೆ ನಾನು ಆ ಕೆಲಸನ ಮತ್ತೆ ಇದು ಮಾಡ್ಕೋಬೇಕಂದ್ರೆ ನನಗೆ ಕೂಡ ತುಂಬ ಇದಾಗ್ತಿದೆ. ಆದರೆ ಕೂಡ ವೀಡಿಯೋಸ್ ಮಾಡಲೇಬೇಕು, ಯೂಟ್ಯೂಬಲ್ಲಿ ಏನಾದರೂ ಒಂದು ಅಚೀವ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ನಾನು ಇಷ್ಟು ಕಷ್ಟಪಡ್ತಾ ಇರೋದು. ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ. ನೋವುಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನವಲ್ಲ, ಅದೇ ನೋವುಗಳ ಜೊತೆಯಲ್ಲಿ ಜೀವನ ಮಾಡುವುದೇ ಒಂದು ದೊಡ್ಡ ಮಹಾ ಹೋರಾಟ ಅಂತಲೇ ಹೇಳ್ಬೋದು. ಸೊ ಯಾಕೆ ಅಂದರೆ ಇವಾಗ ನಮಗೆ ಈ ಕಷ್ಟ ಬಂದ್ಬಿಡುತ್ತೆ, ನಾನು ಈ ದಾರಿಯಲ್ಲಿ ಹೋಗೋದು ಬೇಡ, ನೆಕ್ಸ್ಟ್ ದಾರಿಯಲ್ಲಿ ಹೋಗೋಣ, ನನಗೆ ಇಲ್ಲಿ ಇನ್ನೇನೋ ಆಗುತ್ತೆ, ನಾನು ಇಲ್ಲಿ ಹೋಗೋದು ಬೇಡ, ನೆಕ್ಸ್ಟಲ್ಲಿ ಹೋಗೋಣ ಅಂತಂದರೆ ಅದು ಸುಖಕರ ಆಗೋಗ್ಬಿಡುತ್ತೆ, ಸುಖನೇ ಆಗಿಬಿಡುತ್ತೆ. ಸೊ ಅಲ್ಲಿ ನಿಮಗೆ ಕಷ್ಟ ಅನ್ನೋದು ಗೊತ್ತಿರಲ್ಲ, ಚಾಲೆಂಜಸ್ ಅನ್ನೋದು ಗೊತ್ತಿರೋದಿಲ್ಲ. ಜೀವನದಲ್ಲಿ ನಮಗೇನೇ ಬಂದರೂ ಮುಂದೆ ನಾನು ಫೇಸ್ ಮಾಡ್ತೀನಿ ಅನ್ನೋ ಒಂದು ಚಾಲೆಂಜ್ ನಮ್ಮಲ್ಲಿ ಇರೋದಿಲ್ಲ. ಸೊ ಇನ್ನೊಂದು ಮೇನ್ ಪಾರ್ಟ್ ಆಫ್ ವ್ಯೂ ಅಂದರೆ ನಮ್ಮ ಲೈಫ್ನ ನಾವು ಹೇಗೆ ಲೀಡ್ ಮಾಡ್ತೀವಿ, ಕಷ್ಟ ಬರಲಿ ಸುಖ ಬರಲಿ, ನಾವು ಹೇಗೆ ಅದನ್ನು ತಗೋತೀವಿ, ಅದನ್ನು ನಾವು ಹೇಗೆಲ್ಲ ಅದನ್ನು ನಾವು ಮುಂದಕ್ಕೆ ತೊಗೊಂಡೋಗಿ ಅದನ್ನು ಒಂದು ದೊಡ್ಡದಾಗಿ ಒಂದು ಅಚೀವ್ ಮಾಡಿ ಒಂದು ಲೈಫ್ನ ಒಂದು ಗೋಲ್ನ ನಾವು ರೂಪಿಸ್ಕೋತೀವಿ ಅನ್ನೋದೇ ಜೀವನದಲ್ಲಿ ಒಂದಿದು. ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಕಷ್ಟ ಸುಖ ನಾವು ನೋಡಲೇಬೇಕು. ಆ್ಯಂಡ್ ಈಗ ಯಾರೂ ಕಷ್ಟನೇ ನೋಡದೆ ಬದುಕೋಕ್ಕಾಗೋದಿಲ್ಲ. ಅಂಥವರು ಅಂದರೆ ಎಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿಟ್ಟಿದ್ದಾನೆ, ಬಟ್ ಫೇಸಸ್ ಇರುತ್ತೆ ಅವ್ರಿಗೂ ಕೂಡ, ಬಟ್ ಅದನ್ನ ಕ್ಯಾಪಬಿಲಿಟಿ ಅವ್ರಿಗಿದೆಯಾ, ಕೆಪಾಸಿಟಿ ಅವ್ರಿಗಿದೆಯಾ, ಅದನ್ನ ಫೇಸ್ ಮಾಡೋ ಶಕ್ತಿ ಅವ್ರಿಗಿದೆಯಾ ಅಂತ ನೋಡೋದಾದರೆ ಅದನ್ನು ಹೇಗೆ ನಾವು ಬೆಳೆಸ್ಕೋಬೇಕು, ಏನೆಲ್ಲ ನಮ್ಮಲ್ಲಿ ಆ ಕೌಶಲ್ಯತೆ ಇರಬೇಕು, ನಾವು ಹೇಗೆ ಅದನ್ನು ಆ ಕ್ಯಾಪಬಿಲಿಟಿನ ನಾವು ಹೇಗೆ ಬೆಳೆಸ್ಕೋತೀವಿ, ಯಾರನ್ನ ನಾವು ರೋಲ್ ಮಾಡಲಾಗಿ ತಗೋತೀವಿ, ಯಾರನ್ನ ನಾವು ನೋಡಿಕೊಂಡು ನಾವು ಇವ್ರ ಥರ ಆಗಬೇಕು, ನಾವು ಇವ್ರ ಥರನೇ ಇರಬೇಕು, ಅವ್ರು ಪಟ್ಟಿರೋವಂಥ ಕಷ್ಟಗಳನ್ನ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಇವಾಗ ಹೆಚ್ಚಾಗಿ ನಾವು ವಿಡಿಯೋಸ್ನೆಲ್ಲ ನೋಡ್ತಾ ಇರಬೇಕಾದ್ರೆ ನಾನು ಹೆಚ್ಚಾಗಿ ವಿಡಿಯೋಸ್ ನೋಡೋದೇನೆಂದರೆ ಯಾರಾದರೂ ಸಾಧನೆ ಮಾಡಿರೋರು ಇಂಟರ್ವ್ಯೂಸ್ ನಡೀತಾ ಇರಬೇಕಂದ್ರೆ, ಅಂದರೆ ಈಗ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ದು ಡ್ಯಾನ್ಸರ್ಸ್ದೆಲ್ಲ ಮಾಡ್ತಿರ್ತಾರಲ್ಲ, ಅವ್ರು ನಾವು ಅಂದ್ಕೊಂಡಿರ್ತೀವಿ ಜಸ್ಟ್ ಅವರು ಒಂದು ಕ್ಲಿಕ್ಕಾಗಿ ಬಂದುಬಿಟ್ಟಿದ್ದಾರೆ, ಅವ್ರಿಗೇನು ಅಂತ ಇಲ್ಲ. ಬಟ್ ಅವರು ಆ ಜಾಗಕ್ಕೆ ಬರಬೇಕು ಅಂದಾಗ ಅವ್ರು ತುಂಬಾ ಕಷ್ಟಪಟ್ಟಿರ್ತಾರೆ. ಆ್ಯಂಡ್ ತಿನ್ನೋದಕ್ಕೊಂದು ಊಟನೂ ಇಲ್ದಿರ ತುಂಬ ಕಷ್ಟಪಟ್ಟಿರ್ತಾರೆ. ನಾವು ಸುಮಾರು ಜನ ಯೂಟ್ಯೂಬರ್ಸ್ದಾಗಿರ್ಬೋದು, ದೊಡ್ಡ ದೊಡ್ಡ ಹೀರೋಗಳ್ದಾಗಿರ್ಬೋದು, ಈ ಥರವ್ರದ್ದೆಲ್ಲರದು ನಾವು ಇಂಟರ್ವ್ಯೂಸ್ ನೋಡ್ತಾ ಇರಬೇಕಾದ್ರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಆ ಒಂದು ಫೇಸನ್ನ ಅವರು ಅಲ್ಲಿ ಕಷ್ಟನ ಪಟ್ಟು ಬಂದಿರ್ತಾರೆ ಅಲ್ಲಿಗೆ. ಅಂಥ ಸುಖವಾಗಿ ಬಂದಿರೋದಕ್ಕಿಂತ ಎಂಥ ದೊಡ್ಡ ದೊಡ್ಡ ಮನೆತನಗಳಿಂದ ಬಂದಿರೋರಾಗಿದ್ದರೆ ಕೂಡ ಆ ಫೇಸ್ನ ಅವರಲ್ಲಿ ಹೋಗಿ ಆ ಕಷ್ಟನ ಅವರಲ್ಲಿ ಹೋಗಿ ಅನುಭವಿಸಿ ಆ ಹೀರೋ ಆಗಬೇಕಾಗಿರ್ಬೋದು, ಒಂದು ಹೀರೋಯಿನ್ ಆಗಬೇಕಾಗಿರ್ಬೋದು, ಇಲ್ಲ ಇನ್ನೇನೋ ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋದಾಗಿರ್ಬೋದು, ಅವ್ರ ಆ ಕಷ್ಟನ ಅನುಭವಿಸಿ ಅವ್ರು ಅಲ್ಲಿಗೆ ಬಂದಿರ್ತಾರೆ. ಸೊ ಅದನ್ನು ನಮಗೆ ನೋಡೋರು ಗೊತ್ತಿರೋದಿಲ್ಲ, ಬಟ್ ಅವರು ಆ ಒಂದು ಇಂಟರ್ವ್ಯೂದಾಗಿರ್ಬೋದು ಇಲ್ಲ ಇನ್ನೊಂದು ಯಾವುದೋ ಒಂದು ಇದರಲ್ಲಾಗಿರ್ಬೋದು ಅವ್ರು ಹೇಳ್ತಾರಲ್ವ, ಸೊ ನಾವು ಈ ಥರ ಕಷ್ಟಪಟ್ಟಿದ್ವಿ, ನಮಗೂ ಈ ಫೇಸಸ್ ಆಗಿದೆ, ನಾವು ಈ ಥರ ಎಲ್ಲ ಆಗಿದ್ದೀವಿ ಅಂತ. ಸೊ ಆಗ ಹೇಳಬೇಕಾದ್ರೆ ಮಾತ್ರ ನಮ್ಗೆ ಅರ್ಥ ಆಗುತ್ತೆ, ಹೌದು ಇವ್ರಿಗೂ ಕೂಡ ಕಷ್ಟ ಇದೆ, ಇವರು ಕೂಡ ತುಂಬಾ ಸ್ಟ್ರಗಲ್ಸ್ ಅನುಭವಿಸಿದ್ದಾರೆ ಅಂತ. ಸೊ ಅದನ್ನು ನಾವು ತುಂಬ ಯೋಚನೆ ಮಾಡಿ ನಾವು ಮಾಡಬೇಕು. ನಾನು ಕೂಡ ಅಷ್ಟೇ, ನಾನು ತುಂಬ ನೋಡೋದು ಹೇಗೆ ಅಂದರೆ
ಜಾಸ್ತಿ ಜನದ್ದು ಇಂಟರ್ವ್ಯೂಸ್ ನೋಡ್ತೀನಿ ನಾನು. ಅವ್ರು ಏನೆಲ್ಲ ಕಷ್ಟ ಅನುಭವಿಸಿದ್ದಾರೆ, ಏನೆಲ್ಲ ಅವರು ನೋವಲ್ಲಿದ್ದರು. ಸೊ ಅದನ್ನು ನೋಡಿದಾಗ ನಮ್ಮ ಕಷ್ಟ ಏನೂ ಅಲ್ಲ ಅನಿಸ್ಬಿಡುತ್ತೆ. ಸೊ ನನಗೆ ಅದು ತುಂಬಾ ಒಂದು ಮೋಟಿವೇಶ್ನಲ್ ಆಗುತ್ತೆ. ಸೊ ಅದಕ್ಕೆ ನಮ್ಗೆ ಎಷ್ಟೇ ಕಷ್ಟ ಆಗಲಿ, ನಾವು 2 ಕೆಲಸ ಮಾಡಲಿ 3 ಕೆಲಸ ಮಾಡಲಿ, ಅದು ನಮಗೆ ಇದು ಶಕ್ತಿ ಕೊಡೋ ಹಾಗಿರಬೇಕು. ನಮ್ಮನ್ನು ಯಾವತ್ತೂ ಕುಗ್ಗಿಸ್ಬಾರ್ದು. ಸೊ ಇವತ್ತು ನಾವು ಕುಗ್ಗಬಾರ್ದು, ನಾವು ಯಾವತ್ತೂ ಕೆಳಗಡೆ ಬೀಳಬಾರ್ದು. ನನಗೇನಪ್ಪ ಅಂದರೆ, ಸೊ ಯಾರದ್ದೋ ಮಾತು ಕೇಳಿಕೊಂಡು, ಸೊ ಈ ಮುಳ್ಳು ದಾರಿಯಲ್ಲಿ ಹೋಗಬೇಡ, ಹೂವಿನ ದಾರಿ ಇದೆ ಹೋಗು ಅಂತಾರೆ. ಸೊ ನಮಗೆ ಗೊತ್ತಿರೋದಿಲ್ಲ, ಅದು ಹೂವಿನ ದಾರಿ ಇರುತ್ತೆ, ಬಟ್ ಎಷ್ಟು ದೂರ ಇರುತ್ತೆ ನಮಗೆ ಗೊತ್ತಿಲ್ಲ. ಅದು ಮುಳ್ಳಿನ ದಾರಿ ಇರುತ್ತೆ. ಸೊ ಇದರಲ್ಲಿ ಕಷ್ಟನ ಸುಖನ ಅದನ್ನ ಸರಿಸ್ಕೊಂಡು ಹೋಗೋಣ. ಮುಳ್ಳುಗಳನ್ನೆಲ್ಲ ಎತ್ತಿ ಸೈಡ್ಗೆ ಹಾಕ್ಕೊಂಡು, ಆ ಕಾಲಕ್ಕೆ ಸಿಗದೆ ಇರೋ ಥರ ಆದರೂ ಒಂದು ಅರ್ಧ ಸಿಕ್ಕಿದ್ರೆ ಅದನ್ನೂ ತುಳ್ಕೊಂಡು ಸಹಿಸ್ಕೊಂಡು ಮುಂದೆ ಹೋದಷ್ಟು ಮುಂದೆ ನಮಗೆ ಹೂವನೇ ಸಿಗುತ್ತೆ. ಆವಾಗ ಮುಳ್ಳು ಸಿಗೋದಿಲ್ಲ. ಅಕಸ್ಮಾತಾಗಿ ಮತ್ತೆ ಮುಳ್ಳು ಸಿಕ್ಕಿದ್ರೆ ಕೂಡ ಅದನ್ನ ತೊಗೊಳ್ಳೋ ಕೆಪಾಸಿಟಿ ನನ್ನೊಳಗೆ ಇರುತ್ತೆ ಅಲ್ವಾ. ಸೊ ಆಗ ನನಗೆ ಯಾವುದೇ ರೀತಿ ಕಷ್ಟ ಅನಿಸೋದಿಲ್ಲ, ನನಗೆ ಯಾವುದೇ ರೀತಿ ನೋವು ಅನಿಸೋದಿಲ್ಲ. ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಮಗಳಿಗೆ ಆಲ್ರೆಡಿ ಲೀವ್ ಇತ್ತು. ಯಾರೋ ಬಂದಿದ್ದರು ನಾಷ್ಟಕ್ಕೆ ಅಂತ, ಅವ್ರಿಗೆಲ್ಲ ರೆಡಿ ಮಾಡಬೇಕಾಗಿತ್ತು. ಸೊ ಯಜಮಾನರು ಹೂವು ಎತ್ಕೊಂಡು ಹೋಗೋಕ್ಕೆ ಬಂದಿದ್ದರು. ನಾನು ಹೂವು ಹಾಕಿದ್ದೆ, ಮನೇಲಿ ಹಾಕಿದ್ನಲ್ಲ. ಸೊ ಮಗಳನ್ನ ಕರ್ಕೊಂಡು ಅವ್ರು ಹೋದರು ಹೋಟ್ಲ್ ಹತ್ರ ಹೂವು ನೋಡ್ಕೊಳ್ಳೋದಕ್ಕೆ ಅಂತ. ನಾನು ಅನ್ನ ಎಲ್ಲ ಕಲಿಸ್ಬಿಟ್ಟು ಹೋಟ್ಲದೆಲ್ಲ ಜೋಡಿಸಿ, ಇನ್ನು ನಾನು ಇಲ್ಲಿಂದ ಹೋಗೋಷ್ಟೊಳಗೆ ಪಾತ್ರೆ ಏನೂ ಉಜ್ಜಲಿಲ್ಲ. ನಾನು ಇಲ್ಲಿಂದ ಅಲ್ಲಿ ಬಿಟ್ಬಿಟ್ಟು ಹೊರಟೋದೆ. ನಾನು ಅಲ್ಲಿಂದ ಅಲ್ಲಿ ಬಿಟ್ಬಿಟ್ಟು ಹೋಗೋಷ್ಟೊಳಗೆ ನಂಗೆ ಆಲ್ರೆಡಿ 8:15 ಆಗೇ ಹೋಗಿತ್ತು. ಸೊ ಇನ್ನು ಬಂದು ನೈಟ್ 9-10 ಗಂಟೆಗೆ ನಾವು ಪಾತ್ರೆ ಉಜ್ಜಿದ್ದು. ಇಷ್ಟೇ ನನ್ನ ಡೈಲಿ ರೊಟೀನ್, ನನ್ನ ವ್ಲಾಗ್. ಸೊ ಇದು ಮಂಗಳವಾರದ್ದು. ನಾನಿವತ್ತು ವಾಯ್ಸ್ ಕೊಡ್ತಿರೋದು ಬಂದು ಶುಕ್ರವಾರ, ಲೇಟಾಗಿ ಹಾಕ್ತಾಯಿದ್ದೀನಿ. ಸೊ ಬುಧವಾರ ಗುರುವಾರ 2 ದಿನ ವ್ಲಾಗ್ ಮಾಡ್ಕೊಂಡಿಲ್ಲ. ಫ್ರೈಡೇ ಟ್ರೈ ಮಾಡ್ತೀನಿ, ಆದರೆ ಹಾಕ್ತೀನಿ. ಹಾಗೆ ಇನ್ನೊಂದು ವಿಡಿಯೋ ಕೂಡ ಇದೆ ದೇವ್ರುಗಳದ್ದು. ಸೊ ಕಾಂತಾರ ಮೂವಿ ರೀಕ್ರಿಯೇಟಿಂಗ್ ಎಲ್ಲನೂ ವೀಡಿಯೋಸ್ ಅದೆಲ್ಲ ಮಾಡ್ಕೊಂಡಿದ್ದೀನಿ. ಸೊ ಅದು ಕೂಡ ನಾಳೆ ನಾನು ವ್ಲಾಗ್ ಥರ ಕಂಟಿನ್ಯೂ ಮಾಡ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಬೇಕು ಅಂದರೆ ನನಗೆ ಕೂಡ ತುಂಬ ಬ್ಯಾಕ್ ಪೇಯ್ನ್ ಆಗ್ತಾ ಇರುತ್ತೆ ಆ್ಯಂಡ್ ಎಷ್ಟು ಇದಾಗ್ತಾ ಇರುತ್ತೆ. ಆದರೂ ವೀಡಿಯೋಸ್ ಮಾಡಲೇಬೇಕು. ಯೂಟ್ಯೂಬಲ್ಲಿ ಏನಾದರೂ ಒಂದು ಚಾಲೆಂಜಿಂಗಾಗಿ ತೊಗೊಂಡು ಇದು ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.